ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಒಬ್ಬ ವ್ಯಕ್ತಿ ಒಂದು ವಿಷಯನ ಬೇರೆಯವ್ರಿಗೆ ಹೇಳಬೇಕಾದ್ರೆ ಫಾರ್ ಸಮ್ ರೀಸನ್ಸ್ ಅವ್ನು ಹೇಳೋಕ್ಕಿಂತ ಮುಂಚೆನ ಅದು ಬೇರೆ ಸ್ವರೂಪ ಪಡ್ಕೊಂಡಿರ್ಬೋದಲ್ವಾ? ಏನದು? ಸುಳ್ಳೇನಾದ್ರೂ ಹೇಳಿದ್ಯಾ ನನ್ನ ಹತ್ರ? ಏನ್ ಸುಳ್ಳು ಹೇಳಿದ್ಯಾ ನನ್ನ ಹತ್ರ? ಆಕ್ಚುಲಿ ಜನ ನಾನು ಹೇಳಲಿಲ್ಲ, ಒಂದಿನ ನೀನೇ. ಏನು ಗೊತ್ತಾ ಜಾನು, ನಮಗೆ ಕಷ್ಟ ಬಂದಾಗ ಅಥವಾ ಕಷ್ಟ ಇದೆ ಅಂತ ಅನ್ನಿಸ್ದಾಗ ಸುಲಭ ದಾರಿ ಇದ್ದೇ ಇರುತ್ತೆ. ಅದನ್ನು ಕಂಡಿಡ್ಕೊಂಡ್ಬಿಡ್ಬೇಕು, ಅದನ್ನು ನ್ಯಾಚುರಲ್ ಅಂತ ಒಪ್ಕೊಂಡ್ಬಿಡ್ಬೇಕು. ದೆನ್ ಎವ್ರಿಥಿಂಗ್ ಲುಕ್ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಅಷ್ಟೇ. ಕುಡ್ಕ ಏನೇನೋ ಮಾತಾಡ್ತಿದ್ದ. ಜಾನು, ಅಯ್ಯೋ ಮಲ್ಕೊಂಡ್ಬಿಟ್ಟಿದೇನೆ, ಮಾತಾಡ್ಬೇಕಿತ್ತಲ್ಲ ನಿನ್ನ ಹತ್ರ. ಜಾನು, ಜಾನು ಪುಟ, ಜಾನು. ನನ್ಗೇನೋ ಆ ಅಕೌಂಟೆಂಟ್ ಬಾಬಾ ಭಾರಿ ಕಂಟೆಂಟ್ ಇಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಈಗ ನನ್ನ ಅಕೌಂಟಲ್ಲಿ ಅಲ್ದಿದ್ರೆ ನಾನು ಬ್ಯಾಂಕಿಗೆ ಬರ್ತೀನ? ಇಲ್ಲ. ನೀನು ಸಿಗ್ತಿದ್ಯಾ? ಇಲ್ಲ. ಅಪ್ಪ ನಾ ಬರ್ತೀನಿ, ಸಂಜೆ ಬರ್ತಾ ಏನಾದ್ರು ತರ್ಲಾ? ಲೈಬ್ರರಿಗೆ ಹೋಗಿ ಯಾವ್ದಾದ್ರು ಒಂದು ಕಾದಂಬರಿ ಹಿಡ್ಕೊಬರಮ್ಮ. ಸರಿ. ಓಕೆ, ಬಾಯ್. ನನ್ನ ಮೇಲಿನ ಕೋಪ ಇನ್ನೂ ಓದಾಗಿಲ್ಲ. ಕೋಪ ಬೆಣ್ಣೆ ಇದ್ದ ಹಾಗೆ, ಕರ್ಗಿಸ್ಬೋದು. ಬನ್ನಿ ಒಳಗೆ. ಜಾಹ್ನವಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಅಯ್ಯ, ಅದೇನು ಹೆಂಡ್ತಿನ ನೀವು ತಾವು ಅನ್ಕೊಂಡು. ಅಮ್ಮ ನೀವು ಸುಮ್ಮನಿರಿ, ಹೆಂಡತಿ ಅಂತ ಎಲ್ಲ ಅನ್ಬೇಡಿ. ನೋಡಿ ಸರ್, ಅಮ್ಮ ಕಾಫಿ ಮಾಡ್ಕೊಡ್ತಾರೆ, ಕುಡ್ದು ಹೊರಡಿ. ನನಗೆ ಬ್ಯಾಂಕಲ್ಲಿ ಅಕೌಂಟಿಂಗು ಆಡಿಟಿಂಗು ನಡೀತಿದೆ. ನಾನು ಅಕೌಂಟೆಂಟ್ ಬಗ್ಗೆನೇ ಮಾತಾಡಕ್ ಬಂದಿರೋದು. ಅವನ ಬಗ್ಗೆ ನೀವು ಮಾತಾಡೋದೇನಿದೆ? ಅದೇನು ಅಂತ ಕೇಳಿಸ್ಕೊ, ನೀವು ಹೇಳಿ. ಅದಕ್ಕೂ ಮೊದಲು ಪ್ರಸಾದ ತಗೊಳ್ಳಿ. ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ದೀನಿ. ಮಲ್ಲಿಗೆ ಹೂವು ತಂದಿದ್ದೀನಿ. ಪ್ರೀತಿಯ ಸಂಕೇತ ಗುಲಾಬಿ ಹೂವು ಅಂತಾರೆ, ಆದರೆ ನಾನು ನಂಬಲ್ಲ. ಯಾಕೆ ಹೇಳಿ? ಗುಲಾಬಿಲಿ ಮುಳ್ಳಿರುತ್ತೆ. ಇಲ್ಲಿ ಕೊಡಿ. ಅದೇನೋ ಅಕೌಂಟೆಂಟು ಅಂದ್ರಿ? ಹೇಳ್ತೀನಿ. ಅದಕ್ಕೂ ಮೊದಲು ಜಾನು ನನ್ನನ್ನು ಕ್ಷಮಿಸ್ಬೇಕು. ಸಾರಿ, ಮೊನ್ನೆ ರೇಗ್ಬಿಟ್ಟೆ. ನನ್ನ ಸ್ವಭಾವನೇ ಹಾಗೆ ಜಾನು. ಒಂದು ಕ್ಷಣ ಕೋಪ, ಒಂದು ಕ್ಷಣ ಮೌನ. ಮನಸ್ಸಲ್ಲಿ ಏನು ಇಟ್ಕೋಬೇಡ. ಐ ಆಮ್ ರಿಯಲಿ ಸಾರಿ. ಗಂಡನಿಗೆ ಹೆಂಡತಿ ಮೇಲೆ ರೇಗೋ ಅಧಿಕಾರನೂ ಇಲ್ವಾ? ಯಾರ್ ಗಂಡ ಯಾರ್ ಹೆಂಡತಿ? ಮದ್ವೆನೇ ಮುರಿದಾಯ್ತು. ಮೊನ್ನೆನೇ ಹೇಳಿಲ್ವಾ? ಮತ್ತ್ಯಾಕೆ ಬಂದ್ರಿ? ಅಪ್ಪ ನಾ ಬರ್ತೀನಿ. ಒಂದು ನಿಮಿಷ. ನಾನು ಅಕೌಂಟೆಂಟ್ ಬಗ್ಗೆ ಮಾತಾಡಿದ ಮೇಲೆ ನಿಮ್ಮ ನಿರ್ಧಾರ ಬದಲಾಗಬಹುದು. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಸಂಬಂಧ ಇದೆ. ಅವನ ಬಣ್ಣ ಬಯಲಾಗಿದೆ. ಅವನು ಸಭ್ಯಸ್ಥ, ವೇಷಧಾರಿ ಅಲ್ಲ ಬಣ್ಣ ಬಯಲಾಗಕ್ಕೆ. ಎಲ್ಲ ಗೊತ್ತಾಗುತ್ತೆ. ವಿಷಯ ಹೇಳ್ಬಿಡಿ. ದುಶ್ಯಾಸನ ಸೀರೆ ಎಳ್ದಾಗ ಎಳಿಬೇಡಿ. ಯಾರ್ಯಾರು ಹೇಗೆ ಅಂತ ಗೊತ್ತಾಗ್ಲಿ. ಜಾನೋ, ಅವನು ನಂಬರ್ 1 ತಗಲ್ಬಾಜಿ. ಅವನ ಬಗ್ಗೆ ಇನ್ ಒಂದ್ ಮಾತಾಡಿದ್ರು ನಾನ್ ಸುಮ್ಮನಿರಲ್ಲ. ಅವನ ಬಗ್ಗೆ ನಾನು ಒಂದು ಮಾತಾಡಿದ್ರೆ ನೀನು ಸುಮ್ಮನೆ ಹೋಗ್ತೀಯಾ? ಅವನಿಗೆ ಮದುವೆ ಆಗಿದೆ. ನಂಬಿಕೆ ಇಲ್ವಾ? ಅವ್ರ ಆಫೀಸಿಗೆ ಫೋನ್ ಮಾಡ್ತೀನಿ, ಸ್ಪೀಕರ್ ಆನ್ ಮಾಡ್ತೀನಿ, ಕೇಳಿಸ್ಕೊ, ಕನ್ಫರ್ಮ್ ಮಾಡ್ಕೋ. ಬರೀ ಮದುವೆ ಅಲ್ಲಮ್ಮ, ಮಗುನೂ ಇದೆ ಅವನಿಗೆ. ಮಗು ಹುಷಾರಿಲ್ಲ ಅಂತ ನಿನ್ನೆ ರಜಾ ಹಾಕಿದ್ದ. ಸುಧಾ ಹೇಳಿದ್ರು. ಅದೇ ಅವ್ರ ಆಫೀಸ್ ಸೀನಿಯರ್ ಸ್ಟಾಫ್, ಕನ್ನಡಕ.
ಅವರು ತಳ್ಳಿಗೆ ಬೆಳ್ಳಿಗೆ ಇದ್ರೆ ಸೂಪರ್ ಅಂತ ನಿನ್ನ ತಲೆಯಲ್ಲಿ, ಆದರೆ ಅವನ ಮನಸ್ಸಲ್ಲಿ ಏನೇನೋ ಐಡಿಯಾ. ಮನಸ್ಸು ಬೆಳ್ಳಿಗಿರ್ಬೇಕಮ್ಮ, ನಂತರ ಮುಖ ಅಲ್ಲ. ನೋಡಿದ್ಯಾ ಜಾನು, ನೀನ್ ಮೋಸ ಹೋಗುದನ್ನ ತಡೆದ್ಬಿಟ್ರು ಅಳಿಯಂದ್ರು. ಆ ಅಕೌಂಟೆಂಟು ಮನಸ್ಸಿನಲ್ಲಿ ಏನೇನ್ ಇಟ್ಕೊಂಡು ನಿನ್ ಸ್ನೇಹ ಬೆಳೆಸಿದ್ನೋ ಏನೋ ಉಳಿಸ್ಬಿಟ್ರು ಕಣೆ ಅಳಿಯಂದ್ರು. ಗಂಡ ಅಂದ್ರೆ ಹೀಗಿರ್ಬೇಕು, ಸದಾ ಹೆಂಡತಿನ ಕಾಯ್ತಿರ್ಬೇಕು. ಅಳಿಯಂದ್ರು ಕಾದ್ಬಿಟ್ರು ಕಣೆ ನಿನ್ನ. ಒಬ್ಬೊಬ್ಬೊಬ್ಬ ಪ್ರಪಂಚದಲ್ಲಿ ಎಂತೆಂತ ಜನ ಇರ್ತಾರೆ ಅಂತೀನಿ. ಮನಸ್ಸು ಕುಸ್ತಿರ್ಬೇಕಲ್ಲ, ಕುಸಿದ್ರೆ ಹಿಡ್ಕೊಳಕ್ ನಾನಿದ್ದೀನಿ. ನಾನೇ ದಿಕ್ಕು ನಿನಗೆ ಜಾನು. ದಿಕ್ಕು ಮರೆತ್ರೆ ದಾರಿ ತುಂಬ ಕಲ್ಲು ಮುಳ್ಳು. ನೆನ್ಪಿಟ್ಕೊಂಡ್ರೆ ಹೂವು, ಹಾಸಿಗೆ, ಪಲ್ಲಂಗ, ಉತ್ಸವ. ಆದಷ್ಟು ಬೇಗ ನಿಶ್ಚಿತಾರ್ಥನ ಫಿಕ್ಸ್ ಮಾಡ್ಕೊಳ್ಳೋಣ. ಬರ್ಲಾ? ಬಾಯ್. ಯಾಕೆ ಸೇರಿಸ್ತೆ ಆ ಮುದ್ಕನ್ ಮನೆಗೆ? ಮದ್ವೆ ಆಗಲ್ಲ ಅಂದಿದ್ದಕ್ಕೆ ಉರ್ದಿರತ್ತೆ. ಹೇಗೋ ಸುಲಭವಾಗಿ ಬಲೆಗೆ ಬಿದ್ದಿದ್ಯಾ ಅನ್ಕೊಂಡಿದ್ದ. ಈಗ ಇನ್ನೊಬ್ಬ ಹುಡ್ಗನ್ ಸಪೋರ್ಟ್ ಇದೆ ಅಂತ ಗೊತ್ತಾಗಿ ಇನ್ಸಲ್ಟ್ ಆಗಿದೆ. ಈ ಗಂಡಸ್ರು ಈಗೋಗಿ ಹರ್ಟ್ ಆಗತ್ತೆ ಕಣೆ. ಇಲ್ಲ ಅಂದಿದ್ರೆ ಶ್ರೀ ಆಫೀಸ್ ತನಕ ಹೋಗಿ ಶ್ರೀ ಹಿಂದೆ ಮುಂದೆ ಎಲ್ಲ ಯಾಕೆ ವಿಚಾರಿಸ್ಬೇಕಿತ್ತು ಹೇಳು? ಇವನ್ ಯಾಕೆ ಇದೆಲ್ಲ? ಅದೆಲ್ಲ ಏನೇ ಇರ್ಬೋದು, ಆದ್ರೆ ಶ್ರೀ ಬಗ್ಗೆ ಅವ್ರು ಹೇಳಿದ್ ನಿಜಾನಂತ ಬಸ್ ಸ್ಟಾಪಲ್ಲಿ ಸಿಕ್ತಾ ಕೇಳ್ಬೇಕಿತ್ತು. ಇವತ್ತು ಆಟೋದಲ್ಲಿ ಬಂದೆ. ಆ ಮನುಷ್ಯ ಬೆಳಗ್ಗೆ ಮನೆಗೆ ಬಂದು ರಂಪ ಮಾಡ್ದ. ಲೇಟ್ ಆಯ್ತು. ಮೊದಲು ನೀನು ಅನುಮಾನ ಕ್ಲಿಯರ್ ಮಾಡ್ಕೋ. ಹೇಗೆ ಆಗೋದು? ಸಾಯಂಕಾಲ ತನಕ ಕಾಯ್ಲೇಬೇಕಲ್ವಾ? ನಿಂಗೇನು ಅನ್ಸುತ್ತೆ? ನಿಜ ಅನ್ಸುತ್ತಾ? ಸುಳ್ಳು ಅನ್ಸುತ್ತೆ. ಮದ್ವೆ ಆಗಿದ್ರೆ ಹೆಂಡತಿ ಬಗ್ಗೆ ಹೇಳ್ತಿದ್ದ ಅಲ್ವಾ? ಆದ್ರೆ ಒಂದೊಂದ್ಸಲಿ ನಿಜ ಅಂತಾನೂ ಅನ್ಸುತ್ತೆ. ನಾನು ಯಾವತ್ತೂ ಅವ್ನ ಫ್ಯಾಮಿಲಿ ಬಗ್ಗೆ ಕೇಳಲೇ ಇಲ್ಲ, ಅವನು ಹೇಳಲಿಲ್ಲ. ಇದ್ರಲ್ಲಿ ಅವನ ತಪ್ಪೇನಿಲ್ಲ ಅಲ್ವಾ? ಬೆಸ್ಟ್ ಐಡಿಯಾ ಏನು ಗೊತ್ತಾ? ಅವನಿಗೆ ಫೋನ್ ಮಾಡಿ ವಿಚಾರಿಸು. ಹೇಗೆ ಕೇಳೋದು? ನಿಮಗೆ ಮದ್ವೆ ಆಗಿದೆ ಅಂತಾನ? ಅವ್ನು ನನ್ನ ಬಗ್ಗೆ ಏನು ಅನ್ಕೋತಾನೆ? ಅವನ ಕೇಳೋದೇ ಬೇಡ, ಅವ್ನ ಆಫೀಸಿಗೆ ಫೋನ್ ಮಾಡಿ ಬೇರೆ ಕಲೀಗ್ನ ವಿಚಾರಿಸಿದ್ರಾಯ್ತು. ಅದಿನ್ನೂ ಕೆಟ್ಟದಾಗಿರುತ್ತೆ ಗೀತಾ. ಅವರೆಲ್ಲ ಇವನ್ ಬಗ್ಗೆ ಏನು ಅನ್ಕೋತಾರೆ? ಐಡಿಯಾ ಕಣೆ. ಹೇಗಿದ್ರು ಆ ಮುದ್ಕ ಮಗು ಹುಷಾರಿಲ್ಲ ಅಂತ ಹೇಳ್ದ ಅಲ್ವಾ? ಅವ್ರ ಆಫೀಸಿಗೆ ಫೋನ್ ಮಾಡಿ ಅದನ್ನೇ ವಿಚಾರಿಸಿದ್ರಾಯ್ತು. ನೀ ಫೋನ್ ಮಾಡ್ಕೊಡು, ನಾ ಮಾತಾಡ್ತೀನಿ. ಮಾಡ್ಕೊಡು ಅಂದಲ್ಲ, ನಾ ಮಾತಾಡ್ತೀನಿ. ಹಲೋ, ಮೇ ಐ ಸ್ಪೀಕ್ ಟು ಅಕೌಂಟೆಂಟ್ ಪ್ಲೀಸ್? ಅಕೌಂಟೆಂಟಾ? ಇವತ್ತು ಬಂದಿಲ್ವಲ್ಲ? ಬಂದಿಲ್ವಾ? ಅವ್ರ ಮಗು ಹುಷಾರಿಲ್ಲ ಅಂತ ಕೇಳ್ಪಟ್ಟೆ. ಹೇಗಿದ್ದಾರೆ ಅಂತ ವಿಚಾರಿಸ್ಬೋದಾ? ನೀವ್ಯಾರು? ನಾನು ಅವ್ರ ವೈಫ್ ಫ್ರೆಂಡು. ನೀವು ಅವ್ರಿಗೆ ಫೋನ್ ಮಾಡಬಹುದಾಗಿತ್ತಲ್ಲ ಮೇಡಮ್. ಆ್ಯಕ್ಚುಲಿ ಟ್ರೈ ಮಾಡಿದೆ, ಸ್ವಿಚ್ ಆಫ್ ಆಗಿತ್ತು. ಓ ಹೌದಾ? ಪಾಪ 6 ವರ್ಷದ ಮಗು ಮೇಡಮ್. ಹೈ ಫೀವರ್ ಬಂದಿತ್ತು. ಈಗ ಸ್ವಲ್ಪ ಪರವಾಗಿಲ್ವಂತೆ. ಸುಧಾ ಮೇಡಮ್ ಡೀಟೇಲ್ಸ್ ಗೊತ್ತು, ಅವ್ರಿಗೆ ಫೋನ್ ಕೊಡ್ಲಾ? ಇಲ್ಲ ಇಲ್ಲ, ಬೇಡ ಬೇಡ. ಥ್ಯಾಂಕ್ ಯು ಸೋ ಮಚ್. ಏನೇ? ಅವ್ರ ಮಗು ಈಗ ಹುಷಾರಾಗಿದೆಯಂತೆ. 6 ವರ್ಷದ ಮಗು. ಯಾಕೆ ಇನ್ನೂ ಬಂದಿಲ್ಲ? ಬ್ಯಾಂಕ್ನಲ್ಲಿ ತುಂಬ ಕೆಲಸ ಇದೆ ಅಂತ ಅಲ್ಲೇ ಇದ್ದಾಳ? ಹಾಗಿದ್ರೆ ಹೇಳಬೇಕಾಗಿತ್ತಲ್ಲ. ಅಥವಾ ನಾನು ಬರೋದು ಲೇಟ್ ಆಯ್ತಾ? ಇಲ್ಲ, ನಾನು ಟೈಮಿಗೆ ಸರಿಯಾಗಿ ಬಂದಿದ್ದೇನೆ. ಅಥವಾ ಅವಳು ಬ್ಯಾಂಕ್ನಿಂದ ಬೇಗ ಹೊರಟಿದ್ದಾಳ? ಜಾನು, ಫೋನ್ ರಿಂಗ್ ಆಗ್ತಾ ಇದೆ ನೋಡು. ರಿಸೀವ್ ಮಾಡು. ನಂಗೆ ಯಾವ ಫೋನು ಬೇಡ. ನನಗೆ ಯಾಕೆ ಯಾವಾಗಲೂ ಹೀಗಾಗಬೇಕು ಗೀತಾ? ಮೊದಲು ಫೋನ್ ನೋಡಮ್ಮ. ಯಾರ ಅವನೇನಾ?
ನಿನ್ನೆನೆ ಯಾಕೆ ಹೇಳಲಿಲ್ಲ ನಂಗೆ? ಸಾರಿ ಮೇಡಮ್, ನಿಮ್ಮನ್ನೇ ಭೇಟಿಯಾಗಿ ಹೇಳೋಣ ಅಂತ ಇದ್ದೆ. ಅಂದ್ರೆ ಜಾನ್ವಿಗೆ ಮದುವೆ ಆಗಿದೆಯಾ? ಅವಳ ಗಂಡ ಅವಳ ತಾಯಿಗಿಂತ ದೊಡ್ಡವನ? ಹೌದು ಮೇಡಮ್. ಹಾಗಾದ್ರೆ ಶ್ರೀ ಯಾಕೆ ಈ ವಿಷಯ ಹೇಳಲಿಲ್ಲ? ಶ್ರೀ ಸರ್ ಒಳಗಡೆ ಕ್ಲೈಂಟ್ ಜೊತೆಗಿದ್ರು, ಅವ್ರಿಗೆ ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಅಂತ ಹೇಳಿಲ್ಲ ಮೇಡಮ್. ಮೇಡಮ್, ನಾನು ಸೆಕ್ಯೂರಿಟಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ಆ ಮನುಷ್ಯ ಇನ್ನೊಂದ್ಸಲ ಬಂದರೆ ಒಳಗಡೆ ಬಿಡಬೇಡಿ ಅಂತ. ಆ ಹುಡುಗಿಗೆ ಮದುವೆ ಆಗಿದ್ರು ನಮ್ಮ ಆಫೀಸ್ ಅಕೌಂಟೆಂಟ್ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳ? ಹಾಗಂತ ಅವಳ ಗಂಡನೇ ಹೇಳ್ದ ಮೇಡಮ್. ಈ ಹುಡುಗಿಯಿಂದ ಇನ್ನೇನು ಅಪೇಕ್ಷೆ ಮಾಡಕ್ ಸಾಧ್ಯ? ಛೇ ಛೇ. ಮೇಡಮ್, ಅವಳ ಗಂಡ ನನ್ನ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಳ್ತೀಯಾ ಅಂತ ಕೇಳ್ತಾನೆ ಮೇಡಮ್. ಯಾರೋ ಒಬ್ಬ ನಮ್ಮ ಆಫೀಸ್ ಒಳಗೆ ಬಂದು ನಮ್ಮ ಹುಡುಗಿಯರ ಜೊತೆಗೆ ಅಸಭ್ಯವಾಗಿ ನಡ್ಕೊಳ್ತಾನೆ ಅಂದ್ರೆ ತಕ್ಷಣ ಶ್ರೀಗೆ ಹೇಳೋಗ್ತಾನೆ. ಹೆಣ್ಮಕ್ಳಿಗೆ ಮರ್ಯಾದೆ ಕೊಡದೆ ಇರೋರು ನಮ್ಮ ಆಫೀಸ್ ಒಳಗೆ ಕಾಲಿಡು ಕುಡ್ದು ಹೇಳಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿರ್ಲಿಲ್ವಾ? ಯಾಕೆ ಹೇಳಲಿಲ್ಲ ನೀನು? ಸಾರಿ ಮೇಡಮ್. ಅದು ಸುಧಾ ಅವ್ರನ್ನ ಕಾಫಿ ಕರೆಯೋಣ ಅಂತ ಬಂದೆ. ಹೋಗ್ ನೀನು. ನಾನು ಹೋಗ್ಬೋದಾ? ಮುಖವಾಡ ಹಾಕೋಬೇಡ ಜಾನು. ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ. ನೋಡಿದ್ರೆ ಇಲ್ಲಿ ಬಂದ್ ಕೂತಿದ್ಯಾ. ಬೇಜಾರಂದ್ರೆ ಬೇಜಾರನ್ನು, ದುಃಖ ಅಂದ್ರೆ ದುಃಖ ಅನ್ನು, ಸಿಟ್ಟಾದ್ರೆ ಸಿಟ್ಟನ್ನೇ. ಸಿಟ್ಟು ಯಾರ ಮೇಲೆ ಮಾಡ್ಕೊಳ್ಳಿ? ಏನೇ ಹಾಗಂದ್ರೆ ಸಿಟ್ ಬರಲ್ವಾ ಅವನ್ ಮೇಲೆ? ನನ್ ಹಣೆ ಬರಕ್ ಯಾರನ್ನ ಹೊಣೆ ಮಾಡ್ಲಿ? ಯಾರ ಮೇಲೆ ಕೋಪ ಮಾಡ್ಕೊಳ್ಳಿ ಗೀತಾ? ಅಮ್ಮನ್ ಕಳ್ಕೊಂಡೆ, ಬೆಳೆಯೋ ಮುಂಚೆ ಬಿಟ್ಟು ಹೋದ್ಲು ಅಂತ ಅಮ್ಮನ ಮೇಲೆ ಕೋಪ ಮಾಡ್ಕೊಳ್ಳ? ಹೆಣ್ಮಗ್ಳನ್ನ ಬೆಳ್ಸಕ್ಕಾಗಲ್ಲ ಅಂತ ಅಪ್ಪ ಇನ್ನೊಂದ್ ಮದ್ವೆ ಆದ್ರು, ಅಪ್ಪನ ಮೇಲೆ ಕೋಪ ಮಾಡ್ಕೊಳ್ಳ? ಸುಳ್ಳು ಆರೋಪದ ಮೇಲೆ ಅಪ್ಪ ಕೆಲ್ಸ ಕಳ್ಕೊಂಡ್ರು, ವ್ಯವಸ್ಥೆ ಮೇಲೆ ಕೋಪ ಮಾಡ್ಕೊಳ್ಳ? ಅಪ್ಪನ ಕಾಲ್ ಹಾಗಾಯ್ತು, ಯಾರ ಮೇಲೆ ಕೋಪ ಮಾಡ್ಕೊಳ್ಳಿ? ಮದನ್ ಅಂತ ಗಂಡ್ ಸಿಕ್ತ, ನನ್ ವಿಧಿ ಮೇಲೆ ಕೋಪ ಮಾಡ್ಕೊಳ್ಳ? ಇನ್ನು ಮಂಗ್ಬುದ್ಧಿ ಅಳ್ಸಿಲ್ವಾ ನಿನಗ್ ಶ್ರೀ ಬಗ್ಗೆ? ಅಲ್ವೇ ಜಾನು, ಮದನ್ಗೆ ಹೆಂಡತಿ ಸತ್ತಿದ್ಲು, ನೀನನ್ ಮದ್ವೆ ಆಗಕ್ ಬಂದ. ಆದ್ರೆ ಇವನು ಹೆಂಡತಿ ಮಗು ಇದ್ರು ಅದನ್ ಮುಚ್ಚಿಟ್ಟು ನಿನ್ ಜೊತೆ ಫ್ಲರ್ಟ್ ಮಾಡಕ್ ಬಂದ. ಫ್ಲರ್ಟ್ ಅಂತೆಲ್ಲ ಹೇಳ್ಬೇಡ ಗೀತಾ. ಒಂದೇ ಒಂದ್ ಕ್ಷಣನೂ ಅವ್ನ ನನ್ ಜೊತೆ ಮಿಸ್ಬಿಹೇವ್ ಮಾಡ್ಲಿಲ್ಲ ಗೊತ್ತಾ? ನೋಡ್ತಾರೆ ಕಣ ಈಗಿನ ಕಾಲದ ಗಂಡಸರು, ಪೂರ್ತಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿ ಆಮೇಲೆ ಪೂರ್ತಿ ಗೀತಾ, ಅಲ್ವೇ? ಅಷ್ಟಿಲ್ಲ ಅಂದಿದ್ರೆ ಹೆಂಡತಿ ಬಗ್ಗೆ ಯಾಕೆ ಹೇಳ್ದೆ ಮುಚ್ಚಿಟ್ಟ? ನೀವೊಂದು ವಿಷಯ ಹೇಳಬೇಕು ಜಾನು. ಒಬ್ಬ ವ್ಯಕ್ತಿ ಒಂದು ವಿಷಯನ ಬೇರೆಯವ್ರಿಗೆ ಹೇಳ್ಬೇಕಾದ್ರೆ ಸಮ್ ರೀಸನ್ ಅವನು ಹೇಳಕ್ಕಿಂತ ಮುಂಚೆನ ಅದು ಬೇರೆ ಸ್ವರೂಪ ಪಡ್ಕೊಂಡಿರ್ಬೋದಲ್ವಾ? ಏನೋ ಮುಖ್ಯವಾದ ವಿಷಯ ಇದೆ ಅಂತ ಮಾತಾಡಕ್ ಬಂದ. ನನ್ ವಿಧಿನೇ ಸರಿ ಇರ್ಲಿಲ್ಲ. ಅಷ್ಟ್ರಲ್ಲಿ ಫೋನ್ ರಿಂಗ್ ಆಯ್ತು, ತುಂಬಾ ಟೆನ್ಸ್ಡ್ ಆದ, ಅಳ್ಬೇಡ ಅಂತಿದ್ದ, ತಕ್ಷಣ ಹೊರಟ್ಬಿಟ್ಟ. ಅವನಿಗೇನು ಹೇಳಕ್ ಅವಕಾಶನೇ ಸಿಗ್ಲಿಲ್ಲ. ಹೆಂಡ್ತಿದೆ ಫೋನ್ ಅನ್ಸುತ್ತೆ, ಅವ್ರಿಗೆ ಹೇಳಿದ್ನಾ ನಿನ್ ಜೊತೆಲಿ ಇದೀನಿ ಅಂತ? ಇಲ್ಲ. ಹೇಗ್ ಹೇಳ್ತಾನೆ? ಕಳ್ಳನ್ ಮನ್ಸ್ ಉಳುಳ್ಗೆ ಅಂತ ಕೇಳಿಲ್ವಾ? ಅವ್ನ್ ಹೆಂಡ್ತಿನೇ ಇರ್ಬೋದೇನೋ, ಅಳ್ತಿದ್ರೇನೋ. ಮಗುಗ್ ಹುಷಾರಿರ್ಲಿಲ್ಲ ಅಲ್ವಾ? ಅಂತ ಟೈಮಲ್ಲಿ ನನ್ ಬಗ್ಗೆ ಹೇಗೆ ಹೇಳ್ತಾನೆ? ನೀನೇ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಾನ್ ತಾನೇ ಏನ್ ಹೇಳಿ? ಮ್ಯಾನೇಜರ್ ಇಬ್ರು ಒಳಗ್ ಕರೀತಾ ಇದಾರೆ, ಬಾ. ನೀನ್ ಹೋಗಿರು, ನಾನ್ ಬರ್ತೀನಿ. ಸರಿ, ಫ್ರೆಶ್ ಅಪ್ ಆಗ್ ಬಾ, ಕಣ್ ಕೆಂಪಾಗಿದೆ. ಹಾಯ್ ಹಾಯ್ ಅಂದ್ರೆ ಹಾಯ್. ಯಾಕೆ ಡಲ್ ಆಗಿದ್ಯಾ? ಏನಾಯ್ತು? ಏನ್ ಬೇಕಿತ್ತು? ಯಾಕೆ ಬಸ್ ಸ್ಟಾಪ್ ಬರ್ಲಿಲ್ಲ? ಆಫೀಸಲ್ಲಿ ಕೂರ್ಸಿ ಸಂಬಳ ಕೊಡಲ್ಲ. ಓಕೆ, ಸಾಯಂಕಾಲ ಬಸ್ ಸ್ಟಾಪ್ ಸಿಗ್ತೀಯಾ? ಇಲ್ಲ, ಯಾಕೆ? ನಾನ್ ಬೇರೆ ಕಡೆ ಹೋಗ್ತಿದ್ದೀನಿ. ತುಂಬಾ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಜಾನು. ನಂಗೂ ತುಂಬಾ ಇಂಪಾರ್ಟೆಂಟ್, ಹೋಗ್ಲೇಬೇಕು. ನೀನ್ ಅರ್ಥ ಮಾಡ್ಕೋ. ಅದ್ರ ಅಗತ್ಯ ಇಲ್ಲ.
ಏನಾಗಿದೆ ನಿಂಗೆ ಇವತ್ತು? ಯಾಕೆ ಹೀಗೆ ಮಾತಾಡ್ತಿದ್ಯಾ? ನನ್ ಕೆಲ್ಸ ಇದೆ, ಮಾಡಕ್ ಬಿಡ್ತೀಯಾ ಪ್ಲೀಸ್? ಮಾಡು, ಯಾರು ಬೇಡ ಅಂದ್ರು? ಯಾವಾಗ ಸಿಗ್ತೀಯಾ ಅಂತ ಕೇಳಿದೆ. ಮೀಟ್ ಮಾಡೋ ಅವಶ್ಯಕತೆ ಇಲ್ಲ. ನನ್ಗಿದೆ, ತುಂಬಾ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಗೊತ್ತು. ಹೇಗೂ ನಾನು ಅಕೌಂಟೆಂಟ್ ಅಲ್ಲ ಅಂತ ಹೇಗೆ ಗೊತ್ತಾಯ್ತು ಇವಳಿಗೆ? ಸುಳ್ಳು ಹೇಳಿದೆ ಅಂತ ಸಿಟ್ಟು ಬಂದಿರ್ಬೋದಾ? ಆದ್ರೆ ಯಾರು ಹೇಳಿರ್ತಾರೆ? ಇವಳು ಮ್ಯಾನೇಜರ್ ಸದಾನಂದ್ ಕುಲಕರ್ಣಿ? ಇಲ್ಲ, ನಂದನ್? ಸಾಧ್ಯನೇ ಇಲ್ಲ. ಮತ್ತೆ ಹೇಗೆ ಗೊತ್ತಾಯ್ತು ಇವಳಿಗೆ? ಹೇಗೋ ಗೊತ್ತಾಗಿದೆ, ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಹಲೋ ಜಾನು, ನಂಗೆ ಮಾತಾಡೋಕೆ ಅವಕಾಶ ಕೊಡು. ನಾನು ನಿಂಗೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ವಿವರ್ಸೋ ತೊಂದ್ರೆನೆ ಬೇಡ ಶ್ರೀ. ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ ನೀನು? ತಿಳ್ಕೊಂಡಿದ್ದೆ, ಬಟ್ ಈಗ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನನಗೆ ನಿನ್ ಸಿಟ್ಟು ಅರ್ಥ ಆಗುತ್ತೆ. ಸಿಟ್ಟ? ನಾನ್ ಯಾಕೆ ಸಿಟ್ ಮಾಡ್ಕೊಳ್ಳಿ? ನಿನ್ ಮೇಲೆ ಸಿಟ್ ಮಾಡ್ಕೊಳಕ್ ನಾನು ಯಾರು? ಪ್ಲೀಸ್ ಜಾನು, ಹಾಗೆ ಹೇಳ್ಬೇಡ. ನಾನು ನಿಂಗೆ ಮುಂಚೆನೆ ಹೇಳ್ಬೇಕಾಗಿತ್ತು. ನಾನು ತಪ್ಪು ಮಾಡಿದೆ, ಐ ನೋ. ಕೇಳ್ಬೇಕಾಗಿತ್ತು ನಿಜ, ಆದ್ರೆ ಅದ್ ಖಂಡಿತ ತಪ್ಪಲ್ಲ. ನಾನು ಕೇಳ್ಬೇಕಾಗಿತ್ತು, ಹಾಗಾದ್ರೆ ಅದ್ ನಂದು ತಪ್ಪು. ಈಗ ಬಿಡು, ಎಲ್ಲ ಮುಗೀತಲ್ಲ. ಯಾಕೆ ಮುಗೀತು? ಅದನ್ನೇ ಹೇಳ್ಬೇಕು ಅಂತಿರೋದು ನಾನು. ನಂಗೆ ಈಗ ಬಿಡ್ವಿಲ್ಲ ಶ್ರೀ, ಪ್ಲೀಸ್ ತೊಂದ್ರೆ ಕೊಡ್ಬೇಡ. ಜಾನು, ನೀನ್ ಬರೋವರೆಗೂ ನಾನು ಬಸ್ ಸ್ಟಾಪ್ ಅಲ್ಲೇ ಕಾಯ್ತಿರ್ತೀನಿ. ಹೇಳಿದ್ನಲ್ಲ ನೀನ್ ನಂಗೆ ಕಾಯ್ಬೇಡ ಅಂತ. ಹೇಳ್ತಿದ್ದೀನಿ, ನಾನು ಬಸ್ ಸ್ಟಾಪ್ ಇಂದ ಅಲ್ಲಾಡೋದಿಲ್ಲ. ನಿನಗೆ ಗೊತ್ತು ನಾನು ಹಟ್ಟಕ್ಕೆ ಬಿದ್ರೆ ಹೆಂಗೆ ಅಂತ. ನೀನ್ ಬಸ್ ಸ್ಟಾಪಿಗೆ ಬರ್ತೀಯಾ, ನಾನು ಕಾಯ್ತೀನಿ ಕಾಯ್ತೀನಿ ಕಾಯ್ತಾನೆ ಇರ್ತೀನಿ. ಹಲೋ, ಈಗ ತಾನೇ ಟೀ ಕುಡಿತಿದ್ದೆ. ಟೀ ಕುಡಿಯಕ್ಕೂ ಬಿಡಲ್ಲ, ಹೇಳಿ. ಏನಿಲ್ಲ, ನಿಶ್ಚಿತಾರ್ಥ ಆರಾಮಾಗಿ ನಡೆಯುತ್ತೆ, ನೀವೇನು ಆತಂಕ ಪಡ್ಬೇಡಿ ಅಂತ ಕೇಳಕ್ ಫೋನ್ ಮಾಡಿದೆ. ನಡಿದೆ ಹೋದ್ರೆ ನೀವ್ ಆತಂಕ ಪಡ್ಬೇಕಾಗುತ್ತೆ. ಜಾಹ್ನವಿನ ದಾರಿಗೆ ತರೋ ವಿಷಯ ನನಗ್ ಬಿಟ್ಬಿಡಿ. ಆಘಾತದಿಂದ ಜಾಹ್ನವಿ ಮನಸ್ಸು ಕುಗ್ಗಿದೆ. ಅಕೌಂಟೆಂಟ್ ವಿಚಾರದಲ್ಲಿ ಬೇಗ ಬಗ್ಗಿಸ್ಬೋದು. ಅಷ್ಟ್ ಮಾಡಿ, ನಿಮ್ಗೆ ಸಾಕಷ್ಟು ಮಾಡ್ಕೊಡ್ತೀನಿ. ಹಾ, ಇಷ್ಟೊತ್ತಾಗ್ಲೇ ನಿಶ್ಚಿತಾರ್ಥ ಆಗೋಗ್ಬಿಟ್ಟಿರೋದು. ನೀವು ಬಂದ್ರಂಪ ಮಾಡ್ಬಿಟ್ರಿ. ಅರ್ಥ ಆಯ್ತು. ಕಿತ್ತೋಗೋವರೆಗೂ ಎಳಿಬಾರ್ದಾಗಿತ್ತು ನಾನು. ಆ ಹಾಳಾದ ಅಕೌಂಟೆಂಟ್ ಮೇಲಿನ ಅನುಮಾನ, ಕೋಪ ಅವತ್ತಾಗ ಮಾಡಿಸ್ತು. ಬಿಡಿ, ಅವ್ನ್ ಹಲಾಲ್ ಟೋಪಿ ಅಂತ ಗೊತ್ತಾಯ್ತಲ್ಲ. ಅವನಿಗೆ ಮದ್ವೆ ಆದ ವಿಷಯ ತಿಳಿಸಿ ಒಳ್ಳೆ ಕೆಲಸ ಮಾಡಿದ್ರಿ. ಅವನ್ ಬಗ್ಗೆ ಜಾಹ್ನವಿ ಮನ್ಸಿನಲ್ಲಿ ನಮ್ಗ್ ಹೇಗ್ ಬೇಕೋ ಹಾಗೆ ಕಥೆ ಕಟ್ಬಿಟ್ರೆ ಜಾಹ್ನವಿನ ನಮ್ ಕಡೆ ತಿರುಗಿಸ್ಕೊಂಡ್ ಬಿಡ್ಬೋದು. ಇಷ್ಟು ಮಾಡ್ಬಿಟ್ರೆ ನಿಮ್ದು ಜಾಹ್ನವಿ ನಿಶ್ಚಿತಾರ್ಥ ನಡೆದ ಹಾಗೆ. ಆಯ್ತು, ನೀವು ಜಾಹ್ನವಿ ಬಗ್ಗೆ ಗಮನ ಕೊಡಿ. ನೋಡಿ, ನಿಮ್ಮ ಗಂಡನ ಮಂಡಿ ಆಪರೇಷನ್ ನನ್ನ ಮೂಲಕನೇ ನಡಿಬೇಕು. ಅಪ್ಪ ಮಗಳು ಬೇರೆ ಯಾವ್ದಾದ್ರು ದಾರಿ ಹುಡುಕಿದ್ರೆ ನನಗ್ ತಿಳಿಸಿ, ಕಟ್ ಮಾಡಿ ಬೇಸಾಕ್ತೀನಿ. ಸರಿ, ನೀವೀಗಾಗ್ಲೇ ಅಕೌಂಟೆಂಟ್ ಆಫೀಸ್ಗೆ ಹೋಗಿರೋದು ಅವನಿಗೆ ಗೊತ್ತಾಗಿರ್ಬೋದು. ಅವ್ನ್ ಮತ್ತೆ ಜಾಹ್ನವಿನ್ ಭೇಟಿ ಮಾಡೋಕ್ ಮುಂಚೆ ನೀವ್ ಸ್ವಲ್ಪ ದೊಡ್ಡಿದ್ರೆ ತಲೆ ಕಾಲು ಗರ್ಕೆ ಹುಲ್ಕಿತ್ತಂಗೆ ಜಾಹ್ನವಿ ಮದುವೆಗೆ ಒಪ್ಬೇಕು. ಒಪ್ಪದಿದ್ರೆ ಗೊತ್ತಲ್ಲ ನಾನೇನು ಅಂತ. ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ ನೀನು? ನಾನು ನಿಂಗೆ ಮುಂಚೆನೆ ಹೇಳ್ಬೇಕಾಗಿತ್ತು. ನಾನು ತಪ್ಪು ಮಾಡಿದೆ, ಐ ನೋ.
ಜಾನು ನೀನ್ ಬರೋವರೆಗೂ ನಾನು ಬಸ್ ಸ್ಟಾಪ್ ಅಲ್ಲೇ ಕಾಯ್ತಿರ್ತೀನಿ. ಹೇಳ್ತಿದ್ದೀನಿ, ನಾನು ಬಸ್ ಸ್ಟಾಪ್ ಇಂದ ಅಲ್ಲಾಡೋದಿಲ್ಲ. ನಿನಗೆ ಗೊತ್ತು ನಾನು ಹಟ್ಟಕ್ಕೆ ಬಿದ್ದರೆ ಹೆಂಗೆ ಅಂತ. ನೀನು ಬಸ್ ಸ್ಟಾಪಿಗೆ ಬರ್ತೀಯಾ, ನಾನು ಕಾಯ್ತೀನಿ ಕಾಯ್ತಾನೆ ಇರ್ತೀನಿ.